ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದೆ ನಾವು ತಗೋತಿರೋ ಹೊಸ ಮನೆ. ಇಷ್ಟು ದಿನದ ಸೇವಿಂಗ್ಸ್ ನಾನು ಡೌನ್ ಪೇಮೆಂಟ್ ಮಾಡಿದೀನಿ. ಲೋನ್ ನಿನ್ ಹೆಸರಲ್ಲಿ ಮಾಡ್ತೀನಿ. EMI ನೀನೇ ಕಟ್ಕೊಂಡು ಹೋಗ್ಬೇಕು. ನಾನಾ? ಏನ್ ಹೇಳ್ತಾ ಇದೀಯ ಸಾಧನಾ? ಯಾಕೆ ಡೌನ್ ಪೇಮೆಂಟ್ ನಾನ್ ಮಾಡಿಲ್ವಾ? ಮನೆ ತಗೊಂಡ್ರೆ ಇಬ್ರದು ಆಗಲ್ವಾ? ಹಾಗಲ್ಲ ಸಾಧನಾ, ಆಲ್ರೆಡಿ ಇವಾಗ ಇರೋದಕ್ಕೆ ಅರಮನೆ ಅಂತ ಮನೆನೇ ಇದೆಯಲ್ಲ, ಮತ್ತೆ ಇನ್ನೊಂದು ಮನೆ? ನಾವೇನಾದ್ರೂ ಶಿಫ್ಟ್ ಆಗ್ತಾ ಇದೀವಾ? ಸದ್ಯಕ್ಕಿಲ್ಲ, ಆದ್ರೆ ಯಾವ ಕ್ಷಣದಲ್ಲಿ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ವಾಟ್ ಯು ಮೀನ್? ಅಲ್ಲ, ಕಂಪ್ನಿ ಲೆಕ್ಕನೆಲ್ಲ ನೀನೇ ನೋಡ್ಕೋತಾ ಇದೆಯಲ್ಲ, ಎನಿ ಪ್ರಾಬ್ಲಮ್? ಆಫ್ ಕೋರ್ಸ್, ಕಂಪ್ನಿ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆ. ಬ್ಯಾಂಕ್ EMI ಕಟ್ಟಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮೇಲಿಂದ ಮೇಲೆ ನೋಟಿಸ್ ಕಳಿಸ್ತಾನೆ ಇದ್ದಾರೆ. ಕಟ್ಟೋದಕ್ಕೆ ದುಡ್ಡಿಲ್ಲ. ಪ್ರೊಡಕ್ಷನ್ ಕಾಸ್ಟ್ ಏರ್ತಾನೆ ಇದೆ. ಮಾರ್ಕೆಟ್ ಅಲ್ಲಿ ಈಗಿರೋ ಕಾಂಪಿಟೇಷನ್ ಅಲ್ಲಿ ನಾವು ತುಂಬಾ ಹಿಂದೆ ಉಳಿದಿದ್ದೀವಿ. ಬಿಸ್ನೆಸ್ ಮೇಲೆತ್ಬೇಕು ಅನ್ನೋ ಹಠಕ್ ಬಿದ್ರೆ ಪ್ರತಿಯೊಂದನ್ನು ಹೊಸದಾಗೆ ಕಟ್ಬೇಕು. ಎಲ್ಲ ಸೊನ್ನೆಯಿಂದ ಶುರು ಮಾಡ್ಬೇಕಾಗತ್ತೆ. ಅದಷ್ಟು ಸುಲಭ ಇಲ್ಲ. ನೀನ್ ದೊಡ್ಡ ತಮ್ಮ ರಾಜಕೀಯ ಅಂತ ದುಡ್ಡೆಲ್ಲ ಮುಳುಗ್ಸಿದಾನೆ. ಇನ್ನ ಅದೆಷ್ಟು ಕೋಟಿ ಮುಳುಗ್ಸ್ತಾನೋ ದೇವ್ರಿಗೆ ಗೊತ್ತು. ಇನ್ನಿನ್ ಎರಡನೇ ತಮ್ಮಂಗೆ ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ಲ. ಕುಡ್ದು ಅರ್ಧ ಆಸ್ತಿ ನುಂಗ್ ಹಾಕ್ತಾನೆ. ನಿನ್ ತಂಗಿಗೆ ಪಾರ್ಟಿ ಗೀಟಿ ಟ್ರಿಪ್ಪು ಅದು ಇದು ಅನ್ಕೊಂಡೇ ಇರ್ತಾಳೆ. ಅದಕ್ಕೆ ನಮ್ ಲೈಫ್ನ ನಾವ್ ನೋಡ್ಕೋಬೇಕು. ಹಾ ನೋಡು, ಮನೇಲಿ ಮನೆ ತಗೋತಿರೋ ವಿಚಾರನ ಯಾರಿಗೂ ಹೇಳ್ಬೇಡ. ಫಸ್ಟ್ ನಮ್ ಸೇಫ್ಟಿನ ನಾವ್ ನೋಡ್ಕೋಬೇಕು. ಗೊತ್ತಾಯ್ತಾ? ನಮ್ಮ ಮನೆಯಲ್ಲಿ ದಿನವೂ ಬೆಳಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಇಲ್ಲಿ ಕಾಶಿಯ ಯಜಮಾನ. ಕಾಶಿ ಏನೋ ಇದೆಲ್ಲ, ಹೊಸ ಟೈಮ್ ಕೊಡು ಕಾಶಿ. ಅವ್ರು ನಿನ್ನ ಹಣ ತೀರಿಸ್ತಾರೆ, ಅರ್ಥ ಮಾಡ್ಕೋ ಕಾಶಿ. ಕಾಶಿ, ಹಿಂಗ್ ಎದೆ ಮೇಲೆ ಕುತ್ಕೊಂಡು ದುಡ್ಡು ಕೊಡು ಅಂದ್ರೆ ಹೆಂಗ್ ಕೊಡೋದು? ಕಷ್ಟ ಅಂತಲೇ ನಿನ್ನ ಹತ್ರ ದುಡ್ಡು ತಗೊಂಡಿಲ್ಲವೇನು? ಸ್ವಲ್ಪ ಕರುಣೆ ತೋರ್ಸು. ಏನು ಕರುಣೆನಾ? ನಿಮ್ಮಂತ ಕಂತ್ರಿಗಳಿಗೆಲ್ಲ ಯಾವ್ದೇ ಕರುಣೆ? ನಿಮಗ್ ಕಷ್ಟ ಬಂದ ತಕ್ಷಣ ಓಡೋಡ್ ಬರ್ತೀರಾ, ಆದ್ರೆ ನಮ್ ಕೆಲ್ಸ ಅಂದ ತಕ್ಷಣ ನಮ್ಗೆ ಕಲ್ಲು ಮುಳ್ಳಾಗೋಗ್ತಿರಲ್ಲ. ಹುಡುಗ್ ಬೆಂಕಿ ಎದ್ದ ತಕ್ಷಣ ಕಾಶಿ ಕಾಶ್ಯಪ್ಪ ಕಾಪಾಡಪ್ಪ ಅಂತೆಲ್ಲ ಅಂತೀರಾ, ಆದ್ರೆ ಅವಳಿದ್ದಾಗ ಬಿಕನಾಸಿ ಬೇವರ್ಸಿ ಅಂತ ಬಾಯ್ ಬಂದಿದ್ದೆಲ್ಲ ಬೈತಿರಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಅಂತ ಬಾಯ್ ಪಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರ? ಅವಮಾನ ಅನ್ನೋದು ಮೈಗಲ್ಲ, ಆತ್ಮಕ್ ಹಾಕಿದ್ ಬರೇ ಇದ್ದಂಗೆ. ಸಾಯ ಗಂಟ ಅದು ಹೋಗಕ್ಕಿಲ್ಲ. ನಿಮ್ಗೆಲ್ಲ ಅವತ್ತೇ ಹೇಳಿದ್ದೀನಿ ತಾನೆ, ಇನ್ನೊಂದು ವಾರದೊಳಗೆ ಎಲ್ಲ ಲೆಕ್ಕನೂ ಚುಪ್ತಾ ಬಿಡ್ಬೇಕು ಅಂತ. ಲೆಕ್ಕ ಚುಪ್ತಾ ಆಗಿಲ್ಲ ಅಂತಂದ್ರೆ ಆಮೇಲೆ ಮುಂದಾಗೋ ಅನಾಹುತಕ್ಕೆ ನಾನ್ ಕಾರಣ ಆಗಕ್ಕಿಲ್ಲ. ನೀವೇನೋ ನೋಡ್ತಾ ಇದ್ದೀರಾ, ಮನೆ ಒಳಗಿರೋ ಒಂದೇ ಒಂದ್ ಪಾತ್ರೆ ಪಗಡೆನೆ ಬಿಡ್ಬೇಡ್ರಿ, ಎಲ್ಲ ತಂದ ಆಚೆ ಹಾಕ್ರು. ಕಾಶಿ, ಇದ್ ಅನ್ಯಾಯ. ಯಾವ್ದೋ ಕೋಪನ ಹೀಗೆಲ್ಲ ತೀರಿಸ್ಕೊಂಡ್ರೆ ಹೆಂಗೆ? ನೀನ್ ಮಾಡ್ತಿರೋ ಕೆಲ್ಸನ ದೇವ್ರು ಮೆಚ್ಚಕ್ಕಿಲ್ಲ. ಆ ದೇವ್ರು ನನ್ನ ಮೆಚ್ಚಕ್ಕಿಲ್ವಾ? ಅಯ್ಯೋ ಅಯ್ಯೋ, ಆ ದೇವ್ರ ಮೆಚ್ಚಕ್ಕೆ ಯಾವನೇ ಕೇಳಿದ್ದು? ನ್ಯಾಯವಾಗಿ ಸಾಲ ಕೊಟ್ಟಿದೀವಿ, ಅದನ್ನ ಹಿಂತಿರ್ಗಿಸ್ಬೇಕಾಗಿರೋದು ನಿಮ್ ಧರ್ಮ ಅಲ್ಲ. ಸಾಲ ತಕೊಂಡು ಬೆಸ್ಟ್ ಮನೆಯೊಳಗೆ ಮಲ್ಕೊಂಡ್ಬಿಟ್ರೆ ನಿಮ್ನೆಲ್ಲ ಆ ದೇವ್ರು ಮೆಚ್ಬಿಡ್ತಾನ? ಆದ್ರೂ ನಾನೇನ್ ಅದ್ ಕೆಟ್ಟವನಲ್ಲ. ನಿಮ್ಗೆಲ್ಲ ಒಂದ್ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆ ತನಕ ನಿಮ್ಗೆಲ್ರಿಗೂ ಟೈಮು. ಅಷ್ಟಾಗೆ ದುಡ್ಡು ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಇಲ್ಲಿರೋ ಎಲ್ಲರ ಮನೆಗೂ ಬೀಗ ಹಾಕ್ತೀನಿ. ಆಮೇಲೆ ನೀವೆಲ್ಲ ಬೀದಿ ನಾಯಿಗಳ ತರ ರಸ್ತೆ ಮೇಲೆ ಬಿದ್ದಿರ್ಬೇಕಾಗುತ್ತೆ. ಲೇ ಮಹೇಶ, ಬಂದ್ರ ಹೋಗೋಣ. ಅಕ್ಕ, 3 ದಿನ ಆಯ್ತು, ಒಂದ್ ತುತ್ತು ಅನ್ನ ತಿಂದಿಲ್ಲ. ಸ್ವಲ್ಪನಾದ್ರೂ ಊಟ ಮಾಡೆ. ಅಕ್ಕ, ಜ್ಯೂಸ್ ಆದ್ರೂ ಮಾಡ್ಕೊಂಬರಲ್ಲ? ಸುಮ್ಮನೆ ಎಷ್ಟು ದಿನ ಅಂತ ಒಂದು ಫೋಟೋ ಮುಂದೆ ನಿಂತ್ಕೊಂಡು ಅಳ್ತೀಯವ್ವ.
ನೀನ್ ಹಿಂಗಿದ್ಬಿಟ್ರೆ ಹೋಗಿರೋ ತಮ್ಮ ವಾಪಸ್ ಬಂದ್ಬಿಟ್ಟನಾ? ನೋಡವ್ವ ಮಗಳೇ, ನೀನು ಉಪವಾಸ ಇದ್ದು ನಿನ್ ಜೀವಕ್ಕೆ ನೀನ್ ಸಂಸ್ಕಾರ ತಂದ್ಕೋಬೇಡ ಮಗಳೇ. ನಿನ್ ಕೈ ಮುಗಿ ತಿನ್ಕೊಂಡವ, ಒಂದ್ ಸ್ವಲ್ಪ ಅನ್ನ ತಿನ್ನವ, ಹೋಗವ ಊಟ ಮಾಡವ. ಸುಮ್ಮಿ ಸುಮ್ಮಿ, ಆ ಕಾಶಿ ಕಾಟ ಮಿತಿ ಮೀರ್ತಿದೆ ಸುಮ್ಮಿ. ತಗೊಂಡಿರೋ ಸಾಲ ವಾಪಸ್ ಕೊಡ್ತಾ ಇದ್ರೆ ಎಲ್ಲ ಮನೆಗಳಿಗೂ ಬೀಗ ಹಾಕೋಗ್ತೀನಿ ಅಂತ ಹೇಳೋಗಿದ್ದಾನೆ. ನಮ್ ಬೀದಿಯಲ್ಲಿರೋ ಎಲ್ಲಾರ ಮನೆ ಪಾತ್ರೆಗಳನ್ನು ಆಚೆ ಹಾಕಿದಾನೆ ಆ ಪಾಪಿ. ಏನಾದ್ರೂ ಮಾಡ್ಬೇಕು ಸುಮ್ಮಿ. ಆ ಗುಂಡ್ರು ಗೋವಿಂದ ಹೆಂಗಾರ ಮಾಡಿ ತಡಿಬೇಕು. ನಾಳೆವರೆಗೂ ಟೈಮ್ ಕೊಟ್ಟೋಗಿದ್ದೇನೆ ಸುಮ್ಮಿ. ಕೊಟ್ಟಿರೋ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎಲ್ರು ಬೀದಿಗೆ ಬಿಸಾಕ್ತೀನಿ ಅಂತ ಹೆದರ್ಸೋಗವ್ನೆ. ಅಕ್ಕ, ನಮ್ಮ ಅಕ್ಕ ಈಗ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳಂತ ಗೊತ್ತಲ್ವಾ? ಆದ್ರೂ ಇದನ್ನ ಯಾಕೆ ಅವಳ ಹತ್ರ ಹೇಳ್ತಾ ಇದ್ದೀರಾ? ದಯವಿಟ್ಟು ಸ್ವಲ್ಪ ದಿನ ಅವಳು ಪಾಡಿಗೆ ಬಿಟ್ಬಿಡಿ. ಹೂಕಂಡ್ರವ, ನನ್ ಮಗ ಎಷ್ಟು ನೊಂದ್ಕೊಂಡೈತೆ ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ ಕೈ ಮುಗಿತೀನಿ, ನನ್ ಮಗಿನ ಒಂದ್ ಸ್ವಲ್ಪ ದಿನ ಸುಧಾರಿಸ್ಕೊಳ್ ಬಿಡ್ರವ್ವ. ಅಪ್ಪ, ನಾನು ಆರಾಮಾಗೆ ಇದ್ದೀನಿ. ಸುಮ್ಮಿ, ತೀರ್ಥಣ್ಣ ಮಂತ್ರಿಗಳು ಕರ್ಕೊಂಡ್ ಬಂದಿದ್ದಾರೆ. ಬಾ ಸುಮ್ಮಿ. ಸುಮನಾ, ಬಾರಮ್ಮ. ಸುಮನಾ, ನಿಮ್ ಕುಟುಂಬಕ್ಕಾಗಿರೋ ಅನ್ಯಾಯನ ನಾವೇನ್ ಕೊಟ್ಟರು ತೀರ್ಸೋದಕ್ಕಾಗೋದಿಲ್ಲ. ರಾಜೇಶ ನಮ್ಮ ಪಕ್ಷದೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ವೀರ ಯೋಧ ಇದ್ದ ಹಾಗೆ. ಅವನಿಂದ ಇವತ್ತು ನಮ್ಮ ಸರ್ಕಾರ ಉಳ್ಕೊಂಡಿದೆ. ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಸರ್ಕಾರನ ಬರುತ್ತೆ ಅನ್ನೋಷ್ಟು ಶಕ್ತಿ ತುಂಬಿದಾನವನು. ಅವನು ತ್ಯಾಗ ಬಲಿದಾನಕ್ಕೆ ನಾವೆಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೆ. ಅವನು ಬದುಕಿದ್ರೆ ಈ ಸಾರಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಿಮ್ ಕಾಲೋನಿಯಿಂದ ಅವನಿಗೆ ಟಿಕೆಟ್ ಕೊಟ್ಟು ಕಾರ್ಪೊರೇಟರ್ ಆಗಿ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ವಿ. ಆದ್ರೆ ದುರಾದೃಷ್ಟ, ಅವನು ನಮ್ಮನ್ನ ಬಿಟ್ಟು ಹೊರಟೋದ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ವಲ್ಲ. ನೋಡಿ, ಅವನ್ ತ್ಯಾಗನ ಹಣದಿಂದ ಅಳಿತಾ ಇದೀವಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಕೊಡ್ರಿ ಅದು. ಸುಮ್ನ ಅವ್ರೆ, ಇದರಲ್ಲಿ ಪಾರ್ಟಿ ಫಂಡ್ ಇಂದ ಕೊಟ್ಟಿರೋ 10 ಲಕ್ಷ ರೂಪಾಯಿ ಚೆಕ್ ಇದೆ, ದಯವಿಟ್ಟು ತಗೊಳ್ಳಿ. ಸುಮನ್ ಅವರೇ, ಬೇಡ ಅಂತ ಹೇಳ್ಬೇಡಿ. ರಾಜೇಶ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ದ. ಅವನ್ 100 ಕನ್ಸುಗಳನ್ನ ಈಡೇರ್ಸಕ್ಕಾಗದೇ ಇದ್ರು ಇದರಿಂದ ಅವನ್ 1 ಕನ್ಸಾದ್ರೂ ಈಡೇರುತ್ತೆ. ದಯವಿಟ್ಟು ತಗೊಳ್ಳಿ, ಯೋಚನೆ ಮಾಡಬೇಡಿ ಸುಮನ್ ಅವರೇ. ಇದು ನಿಮ್ ತಂಗಿ ಓದ್ಗಾಗುತ್ತೆ, ಅವ್ರ ಭವಿಷ್ಯಕ್ಕಾಗುತ್ತೆ. ಇದನ್ನ ರಾಜೇಶನೇ ಸಂಪಾದಿಸಿ ನಿಮ್ಗೆ ಕೊಟ್ಟಿದ್ದು ಅಂತ ಅಂದ್ಕೊಳ್ಳಿ. ದಯವಿಟ್ಟು ತಗೊಳ್ಳಿ ಪ್ಲೀಸ್. ತಗೊಂಡಿರೋ ಸಾಲ ವಾಪಸ್ ಕೊಡದೇ ಇದ್ರೆ ಎಲ್ಲ ಮನೆಗಳಿಗೂ ಬೀಗ ಹಾಕೋಗ್ತೀನಿ ಅಂತ ಹೇಳೋಗಿದ್ದಾನೆ. ನಾಳೆವರೆಗೂ ಟೈಮ್ ಕೊಟ್ಟೋಗಿದ್ದೇನೆ ಸುಮ್ಮನೆ. ಕೊಟ್ಟಿರೋ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎಲ್ರು ಬೀದಿಗೆ ಬಿಸಾಕ್ತೀನಿ ಅಂತ ಹೆದರ್ಸೋಗವ್ನೆ. ತೀರ್ಥ, ಇಲ್ಲ ಸರ್, ನೀವೇ ಕೊಡಿ. ತಗೊಳಮ್ಮ. ನಾಳೆವರೆಗೂ ಟೈಮ್ ಕೊಟ್ಟಿದ್ದಾನಲ್ವಾ ಅಣ್ಣ ಕಾಶಿ? ತಗೊಳ್ಳಿದನು. ಈ ಕಾಲೋನಿಲಿ ಯಾರ್ಯಾರು ಆ ವಿಜಯಮ್ಮನ ಹತ್ರ ಎಷ್ಟೇ ಸಾಲ ಮಾಡಿದಿರೋ ಎಲ್ಲರೂ ಸಾಲ ತೀರ್ಸಿ ಸಾಲದ ಪತ್ರನ ವಾಪಸ್ ಇಸ್ಕೊಂಡ್ ಬನ್ನಿ. ಅಯ್ಯಯ್ಯೋ ಸುಮಿ, ಈ ಹಣನ ನಿಮ್ ಕುಟುಂಬಕ್ಕೆ ಅಂತಾನೆ ಕೊಟ್ಟಿರ ಕಣವ. ನೀವೆಲ್ರೂ ನನ್ ಕುಟುಂಬನೇ ಅಲ್ವಾ ಅಣ್ಣ? ಅವತ್ ನಾನ್ ಕಷ್ಟದಲ್ಲಿ ಇದೀನಿ ಅಂತ ನೀವೆಲ್ರೂ ನನ್ ಸಹಾಯಕ್ ನಿಂತ್ರಿ. ಅವತ್ ನನ್ ಸಹಾಯ ಮಾಡಿದಕ್ಕೆ, ನನ್ ಬೆಂಬಲವಾಗಿ ನಿಂತಿದ್ದಕ್ಕೆ ಅಲ್ವಾ ಇವತ್ತ ಕಾಶಿ ಕೆಂಗಣ್ಣಿಗೆ ನೀವೆಲ್ರೂ ಗುರಿಯಾಗಿರೋದು, ಅವ್ನು ನಿಮ್ ವಿರುದ್ಧ ನಿಂತಿರೋದು.
ಅವತ್ತು ನೀವೆಲ್ರೂ ನನ್ನನ್ನು ಉಳಿಸಿದ್ರಿ. ಇವತ್ ನಿಮ್ ಎಲ್ರ ಋಣ ತೀರ್ಸೋದಕ್ಕೆ ಆ ದೇವ್ರು ನನ್ಗೊಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ. ತಗೊಳ್ಳಿ ಅಣ್ಣ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ರಾಮಕ್ಕ, ಮುನಿಯಕ್ಕ, ತಗೊಳ್ಳಿ, ಈ ಹಣ ತಗೊಂಡು ನಿಮ್ ಸಾಲ ತೀರ್ಸಿ. ಮೇಡಮ್ ನೀವೇನಿಲ್ಲಿ ತೀರ್ತಾ ಇರ್ಲಿ. ಸಾಹೇಬ್ರು ಅಲ್ಲಿದಾರ. ಸುಮ್ಮಿ, ನೀನ್ ದೇವತೆ ಕಣಮ್ಮ, ದೇವತೆ. ಕೊಡೋ ಭಗವಂತಂಗೂ ನಿನ್ನಷ್ಟು ಕರುಣೆ ಬುದ್ಧಿ ಇರಕ್ಕಿಲ್ಲವಾ? ಕೈ ಮುಗಿದ್ ಕಷ್ಟ ಹೇಳ್ಕೊಂಡ್ರು ಆ ಭಗವಂತ ಕರುಣೆ ತೋರ್ಸೋದ್ ಕಷ್ಟ ಇದೆ. ಅಂಥದ್ರಲ್ಲಿ ಕಷ್ಟ ಅಂತ ಹೇಳ್ಕೊಂಡಿದ ತಕ್ಷಣ ಪರಿಹಾರ ತೋರಿಸ್ಬಿಟ್ಟಿಯಲ್ಲ ಸುಮ್ಮನೆ. ಸುಮನ ಅವರೇ, ಇದು ನಿಮ್ ದುಡ್ಡು, ನೀವಿಟ್ಕೊಳ್ಳಿ. ಆ ಕಾಶಿ ವಿಚಾರ ನಂಗ್ ಬಿಡಿ. ಬಡ್ಡಿಗೆ ಚಕ್ರ ಬಡ್ಡಿಗೆ ಹಣ ಕೊಡೋದು ಕಾನೂನು ಪ್ರಕಾರ ಅಪರಾಧ. ಅವನ್ನ ನಾನ್ ನೋಡ್ಕೋತೀನಿ, ಜೈಲ್ ಸೇರೋ ಹಾಗೆ ಮಾಡ್ತೀನಿ. ನೀವ್ಯಾರು ಅವನಿಗೆ 1 ಪೈಸೆ ಕೊಡೋದ್ ಬೇಕಾಗಿಲ್ಲ. ಅವನ್ ನಿಮ್ಮೇಲೆ ದಬ್ಬಾಳಿಕೆ ಮಾಡೋದಕ್ಕೂ ನಾನ್ ಬಿಡಲ್ಲ. ಬೇಡ ಕೌನ್ಸಿಲರ್ ಸಾಹೇಬ್ರೆ, ನಮ್ಗ್ ಕಷ್ಟ ಇದೆ ಅಂತ ಅವ್ರ ಮುಂದೆ ಕೈ ಚಾಚಿದಾಗ ಬಡ್ಡಿಗೋ ಇನ್ನೊಂದಕ್ಕೋ ಸಾಲ ಕೊಟ್ಟು ಸಹಾಯ ಮಾಡಿದ್ದಾರೆ. ಈಗ ನಮ್ ಕಷ್ಟ ತೀರಿದ್ಮೇಲೆ ಬಡ್ಡಿಗೆ ಹಣ ಕೊಟ್ಟಿದ್ ಅಪರಾಧ ಅಂತ ಹೇಳೋದು ಯಾವ ನ್ಯಾಯ ಹೇಳಿ? ಸಾಲ ತಗೊಂಡಿದ್ ನಿಜ ಅಲ್ವಾ? ಬಡ್ಡಿಗೆ ಒಪ್ಕೊಂಡಿದ್ದು ನಿಜ ತಾನೆ? ಅದನ್ನ ತೀರ್ಸೋದು ನಮ್ ಧರ್ಮ. ಅಯ್ಯೋ, ಏನಾಯ್ತು ಮಗಳೇ? ಜಾಗ ಬಿಡಿ, ಹಾಸ್ಪಿಟಲ್ ಕರ್ಕೊಂಡು ಜಾಗ ಬಿಡಿ.